ಸೂರಜ್ PU ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲು ಮುಡಿಪು ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರಾದಂತಹ H ರಾಜೇಶ್ವರಿ ಅವರೇ ಹಾಗೂ ನಮ್ಮ ಅಕಾಡೆಮಿಕ್ ಅಡ್ವೈಸರ್ ಅಂತ K ರವೀಂದ್ರ ಅವರೇ ಹಾಗೂ ರಕ್ಷಿತ್ ಕುಲಾಲ್ ಅವರೇ ಹಾಗೂ ಈಗಾಗಲೇ ವೇದಿಕೆಯಿಂದ ನಿರ್ಗಮಿಸಿದಂಥ K ರಾಜು ಮೊಗವೀರವರೇ ಮಂಜುನಾಥ್ MG ಅವರೇ ಮುದ್ದು ಮಕ್ಕಳೇ ಮುದ್ದು ಶಿಕ್ಷಕರೇ ಪತ್ರಿಕಾ ಮಾಧ್ಯಮದವರೇ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ನನ್ನ ಬಾಲ್ಯ ವ್ಯವಸ್ಥೆಯಲ್ಲಿ ನನಗೀಗ ನೆನಪಾಗ್ತಾ ಇದೆ. ನಾನು ಸಣ್ಣದಿದ್ದಾಗ ಏನು ಮಾಡ್ತಾ ಇದ್ದೆ, ಈಗ ನೀವು ಏನು ಮಾಡ್ತಾ ಇದ್ದೀರಾ? ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಬಾಲ್ಯ ವ್ಯವಸ್ಥೆಯಲ್ಲಿ ನಾವು ಹಿರೇಗುತ್ತಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿ ಕಲಿಯುವಂಥ ಪರಿಸ್ಥಿತಿ ಇದ್ದಾಗ ಹೇಗೆ ಇತ್ತು, ಈಗ ಹೇಗೆ ಆಗಿದೆ, ಅಜಗಜ ಅಂತ ಡಿಫರೆನ್ಸ್ ಆಗಿದೆ. ನಾವೆಲ್ಲ ಕಲಿಬೇಕಾದರೆ ಗದ್ದೆಯಲ್ಲಿ ಭತ್ತವನ್ನು ಕಟ್ ಮಾಡಿದ ಮೇಲೆ ಅದು ಕದ್ರ ಬಿದ್ದಿರ್ತದೆ, ಸಣ್ಣ ಸಣ್ಣ ಕದ್ರ. ನಾ ಹೇಳಿದ ಅರ್ಥ ಆಗ್ತಾ ಇದೆಯಾ? ಸೀರಿಯಸ್ ಆಗಿ ಕೇಳಿ. ಕದ್ರ ಬಿದ್ದಿರ್ತದೆ, ಆ ಕದ್ರವನ್ನು ಹೆಕ್ಕಿ ಅದನ್ನು ಅವಲಕ್ಕಿ ಮಾಡಿ ಅದನ್ನು ಮಾರಿ ಸೆಕೆಂಡ್ ಹ್ಯಾಂಡ್ ಬುಕ್ ತೊಗೊಂಡು 6 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಕಲ್ತಿದ್ದು. ಆವಾಗ ಕರೆಂಟು ಇಲ್ಲ, ಬಾಟ್ಲಲ್ಲಿ ಹೊಟ್ಟೆ ಮಾಡಿ ಬಟ್ಟೆಯನ್ನು ಕಟ್ ಮಾಡಿ ಬಟ್ಟೆಯನ್ನು ದೀಪವನ್ನು ಹಚ್ಚಿ ನಾವು ಓದಿದ್ದು. ಈಗಿನ ಮಕ್ಕಳು ಭಯಂಕರ ಭಾಗ್ಯವಂತರು. ಒಳ್ಳೆ ಸುಸಜ್ಜಿತ ಕಟ್ಟಡ, ಒಳ್ಳೆ ಅಕಾಡೆಮಿಕ್ ಅಡ್ವೈಸರ್ ರವೀಂದ್ರ ಅವರಿದ್ದಾರೆ, ನಮ್ಮ ರಾಜೇಶ್ವರಿಯವರು ಒಳ್ಳೆ ಮಾತನಾಡಿದರು. ಇಂಥ ಒಂದು ಸ್ಪೀಚ್ ನೋಡಿದಾಗ ಮಕ್ಕಳಲ್ಲಿ ಒಂದು ಶಕ್ತಿ ಬೆಳೀತದೆ. ಆ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥ ದೊಡ್ಡ ಕೆಲಸ ನೀವೆಲ್ಲ ಮಾಡಬೇಕಾಗಿದೆ. ಮನುಷ್ಯನ ಜೀವನದಲ್ಲಿ ಯಾರಿಗೂ ಸಾಧನೆ ಮಾಡಬೇಕಾದ್ರೆ ಒಂದು ವಿಷನ್ ಆ್ಯಂಡ್ ಮಿಷನ್ ಇರಬೇಕು. ಇಫ್ ಯು ಆರ್ ಹ್ಯಾವಿಂಗ್ ವಿಷನ್, ಡೆಫಿನೆಟ್ಲಿ ಯುವರ್ ಮಿಷನ್ ವಿಲ್ ಬಿ 100% ಸಕ್ಸಸ್. ಯಾಕೆ ನಾನು ಶಾಲೆ ಮಾಡಿದ್ರೆ ನಾನೇನು ಕನಸು ಕಾಣಲಿಲ್ಲ. ನನ್ನ ರೇಡಿಯೋದಲ್ಲಿ ನಾನು ಮೊನ್ನೆ ಇಂಟರ್ವ್ಯೂ ಕೊಟ್ಟಾಗ ಜೀವನದಲ್ಲಿ ನಾನು ಏನು ಕಹಿಗಳನ್ನು ನೋಡಿದ್ದೇನೆ, ಏನೇನು ನಾನು ಮಾಡಿದ್ದೇನೆ, ನಿಜ ಜೀವನದಲ್ಲಿ ನಾನು ಏನೇನು ತಿಳಿದುಕೊಂಡಿದ್ದೇನೆ ಎಲ್ಲವನ್ನೂ ಹೇಳಿದ್ದೇನೆ. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಅದನ್ನು ನೋಡಿ, ಸರ್ ಎಲ್ಲರೂ ಟಿ ವಿಯಲ್ಲಿ ಇಂಟರ್ವ್ಯೂ ಕೊಡ್ತಾರೆ, ಅವರು ಒಂದು ಶೋಕಿಗೋಸ್ಕರ ಇಂಟರ್ವ್ಯೂ ಕೊಡ್ತಾರೆ, ಅದು ನೀವು ನಿಜ ಜೀವನದಲ್ಲಿ ಏನು ಮಾಡಿದ್ದೀರಾ, ಏನು ಹೇಳಿದ್ದೀರಾ, ಏನು ಆಗಿದ್ದೀರಿ, ಅದು ನಿಜವಾದ ಪರಿಸ್ಥಿತಿ ನೀವೇನು ಹೇಳಿದ್ದೀರಾ. ನನಗೆ ಭಾಳ ಖುಷಿಯಾಯಿತು ಅಂತ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ನನಗೆ ಫೋನ್ ಮಾಡಿ ಹೇಳಿದರು. ಆದರೆ ನಾನು ಇವತ್ತು ಈ ಲೆವೆಲಲ್ಲಿ ಬರಬೇಕಾದ ಕಾರಣ ನನ್ನ ತಂದೆ ತಾಯಿ, ನನ್ನಂಥ ಹಿರಿಯರಂಥ ಮಾರ್ಗದರ್ಶಕರಾದಂಥ ಗುರುಗಳು, ಅವರನ್ನು ಯಾವತ್ತೂ ಮರಿಬಾರ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತೇಳಿ ಗುರುವಿನ ಶಕ್ತಿಯನ್ನು ನಮ್ಮಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ. ಈಗ ನನ್ನ ಮುಂದಿನ ಗುರಿ ಏನಂತ ಹೇಳಿದರೆ ಬಿಲ್ಡಿಂಗ್ ಕಟ್ಟೋದು ಒಂದು ಗುರಿ. ಅದಕ್ಕಿಂತ ದೊಡ್ಡ ಗುರಿ ಎಂದರೆ ಮುಂದಿನ ವರ್ಷ ನಾನು ಆಲ್ರೆಡಿ ಅಕಾಡೆಮಿಕ್ ಅಡ್ವೈಸರ್ ಅಂತ ರವೀಂದ್ರ ಹತ್ರ ನಾನು ಹೇಳಿದ್ದೇನೆ, ನನಗೆ ರ್ಯಾಂಕ್ ಬರಬೇಕು. ನಮ್ಮ ಶಾಲೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಎಲ್ಲ ಬಂದವರಿಗೆ ಅಡ್ಮಿಷನ್ ಕೊಡ್ತಾ ಇದ್ದೇವೆ. 25% ಇದ್ದವ್ರನ್ನೂ ಕೊಡ್ತೇವೆ, 35% ಇದ್ದವ್ರನ್ನೂ ಕೊಡ್ತೇವೆ, 95% ಇದ್ದವನ್ನು ಕೊಡ್ತೇವೆ. ಆದರೆ ಇಡೀ ಕರ್ನಾಟಕದಲ್ಲಿ ಮಾದರಿಯಾಗಿ ಮೂಡುವಂಥ ದೊಡ್ಡ ಪರಿಸ್ಥಿತಿ ರ್ಯಾಂಕ್ ಬರಬೇಕು. ತಂದೆ ತಾಯಿಂದರಿಗೆ ಬೇಕಾಗಿರೋದು ಒಂದು ರ್ಯಾಂಕ್. ಮಕ್ಕಳಿಗೆ ರ್ಯಾಂಕ್ ಬಂದರೆ ಮಾಧ್ಯಮ ವರ್ಗದವರು ಬಂದು ಮನೆಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿ ಉದಯವಾಣಿ ಅಂತ ಒಂದು ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ನಿಮ್ಮ ಫೋಟೋ ಬಂದು ನಮ್ಮ ಅಕಾಡೆಮಿಕ್ ಅಡ್ವೈಸರಿಗೆ ಹಾಗೂ ಶಾಲೆಗೆ ಒಳ್ಳೆ ಹೆಸರು ತಂದು ಕೊಡಬೇಕು. ಇದು ನನ್ನ ದೊಡ್ಡ ಆಸೆ. ಯಾಕಂದ್ರೆ 95% ಇದ್ದವ್ರನ್ನ 100 ಮಾಡೋದು, ರ್ಯಾಂಕ್ ತರೋದು ದೊಡ್ಡ ವಿಷಯ ಅಲ್ಲ. 0 ಇದ್ದವರನ್ನು ರ್ಯಾಂಕ್ ತರುವುದು ದೊಡ್ಡ ವಿಷಯ. ಅಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಮೇಡಮ್. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಯಾಕೆಂದರೆ ದೇವರ ಆಶೀರ್ವಾದ ಇದ್ದರೆ ಎಲ್ಲವೂ ಸಾಧ್ಯ. ಯಾಕಂದ್ರೆ ನನಗೆ ಒಂದು ಕನಸಿನ ಗುರಿಯನ್ನು ನನ್ನ ಮಕ್ಕಳು ಈ ಥರ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ನನಗೆ ಭಾರಿ ಶಾಕ್ ಆಗ್ತದೆ. ನಾನು ಈ ಥರ ಬಿಲ್ಡಿಂಗ್ ಮುಂದಿನ ದಿನಗಳಲ್ಲಿ ಕಟ್ತೇನೆ ಇಲ್ಲೋ ಅಂತ. ಆದರೆ ಮಕ್ಕಳಿಗೂ ಒಂದು ಕನಸು ಇದೆ. ಆ ಕನಸನ್ನು ನನಸಾಗುವಂಥ ಕೆಲಸ ನಾನು ಮಾಡ್ತೇನೆ. ನನ್ನ ಮುಂದಿನ ಗುರಿಗೆ ಪೋಷಕರ ಸಹಾಯ, ಮಕ್ಕಳ ಸಹಾಯ ನನಗೆ ಬೇಕಾಗಿರೋದು. ಮಾಧ್ಯಮ ವರ್ಗದವರು ಹೋಗಿ ಮನೆಯಲ್ಲಿ ಇಂಟರ್ವ್ಯೂ ಮಾಡಿ ಟೀಚರ್ಸ್ ಹೇಗೆ ರ್ಯಾಂಕ್ ತಂದಿದ್ದಾರೆ, ಗ್ರಾಮೀಣ ಶಿಕ್ಷಣದಲ್ಲಿ ಯಾವ ಥರ ಕ್ರಾಂತಿ ಆಗಿದೆ. ಮಂಗಳೂರಿಂದ ಮುಡುಪಿಗೆ ಬರುವಂಥ ಮಕ್ಕಳು ಆಗಬೇಕು. ನಮ್ಮಲ್ಲಿ ರ್ಯಾಂಕ್ ಬಂದರೆ ಮಂಗಳೂರಿಂದ ಕಲಿಯುವಂಥ ಮಕ್ಕಳು ಮುಡುಪಿನಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಂದು ಕಲಿಯುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಈಗ ಅದಕ್ಕೋಸ್ಕರ ನಾವು ಒಂದು ಟ್ಯಾಗ್ ಕೊಟ್ಟಿದ್ದೇವೆ, ಜ್ಞಾನಾಗಮ ವಿಕಾಸ, ಜ್ಞಾನ ಆಗಮನ ಮತ್ತು ವಿಕಾಸ. ಈ ಮೂರನ್ನು ನಾವು ಸ್ಟಾರ್ಟಿಂಗ್ನಲ್ಲಿ ಮಾಡಿದರೆ ಡೆಫಿನೆಟ್ಲಿ ನೀವು ರ್ಯಾಂಕ್ ತರಲಿಕ್ಕೆ ಬದ್ಧರಾಗ್ತೀರಾ.
ಇಂಥ ಒಂದು ಕನಸು ನನಸು ಈ ವರ್ಷ ಆಗಲಿ. ಆಲ್ರೆಡಿ ಈಗಾಗಲೇ ಇಡೀ ಬಿಲ್ಡಿಂಗ್ ಪೇಂಟ್ ಆಗಿದೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೇವೆ. ನಮ್ಮ ಮುಂದಿನ ಸೌಕರ್ಯ ಅಂದರೆ ಏನಿದ್ರೆ ಟೀಚರ್ಸಲ್ಲಿಯೂ ನನ್ನ ಒಂದು ರಿಕ್ವೆಸ್ಟು, ಮಕ್ಕಳಲ್ಲಿ ಒಂದು ರಿಕ್ವೆಸ್ಟು, ಪೋಷಕರಲ್ಲಿ ರಿಕ್ವೆಸ್ಟ್. ಯಾಕಂದರೆ ಮನೆಗೆ ಹೋದಾಗ ಪೋಷಕರು ಓದುವಂಥ ಜಾಗೃತಿ ಮಾಡಬೇಕು. ಹಾಗಾಗಿ ಈ ಮೂರು ಸೇರಿದರೆ ರ್ಯಾಂಕ್ ಬರುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ನಮ್ಮ ಅಕಾಡೆಮಿಕ್ ಅಡ್ವೈಸರ್ ಪ್ರತಿ ತಿಂಗಳು ಬಂದು ನಮ್ಮನ್ನು ಅಡ್ವೈಸ್ ಮಾಡಿ ಈ ಥರ ಆಗಬೇಕು, ಈ ಥರ ಆಗಬೇಕು. ಈ ಜ್ಞಾನಾಗಮ ವಿಕಾಸ ಒಂದು ಟ್ಯಾಗ್ ಲೈನ್ ಬರಲಿಕ್ಕೆ ಕಾರಣನೇ ರವೀಂದ್ರ ಹಾರೇಕರ್ ಅವರು. ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಿ. ಯಾಕಂದರೆ ನಿನ್ನೆ ತಾನೇ ಭಾಳ ಒಳ್ಳೆ ಹೆಸರು, ಜ್ಞಾನ ಆಗಮನ ಮತ್ತು ವಿಕಾಸ. ಇಂಥ ಒಂದು ಟ್ಯಾಗ್ ಲೈನ್ ಬರಬೇಕಾದ್ರೆ ಇದು ನಮ್ಮ ಮುಂದಿನ ರ್ಯಾಂಕಿಗೆ ಒಂದು ದೊಡ್ಡ ಗುರಿ ಅಂತ ಹೇಳಿ ಎಲ್ಲ ಮಕ್ಕಳು ಬೆಳಗಿನಿಂದ 11 ಗಂಟೆಯಿಂದ ಕಾಯ್ತಾ ಇದ್ದೀರಾ. ಊಟಕ್ಕೆ ಲೇಟ್ ಆಯಿತು, ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ. ನನಗೆ ಎಷ್ಟು ಮಕ್ಕಳು ಅಂತ ಕೇಳಿದರೆ 680 ಮಕ್ಕಳು ಅಂತ ನಾನು ಹೇಳ್ತಾ ಇದ್ದೇನೆ. ಆದರೆ ನನಗಿರುವಂಥ ನಿಜವಾದ ಮಕ್ಕಳು 3 ಮಕ್ಕಳಿದ್ದರೂ ನನಗೆ ಎಷ್ಟು ಮಕ್ಕಳು ಅಂತ ಕೇಳಿದರೆ ನಾನು ಎಲ್ಲ ಕಡೆ ಸಾಹಿತ್ಯ ಪರಿಷತ್ತಲ್ಲಾಗಲಿ ಎಲ್ಲ ಕಡೆ ಹೇಳೋದು ನಾನು 680 ಮಕ್ಕಳು ನನ್ನ ಒಟ್ಟಿಗಿದ್ದಾರೆ. ಇಂಥ ಶಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಆಲ್ರೆಡಿ ಸತೀಶ್ ಕೊಣಾಜೆ ಮತ್ತು ವಸಂತ ಕೊಣಾಜೆ ಅವರು ನಮ್ಮಲ್ಲಿ ಬಂದಿದ್ದಾರೆ, ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ನನ್ನ ಒಂದು ಸ್ಪೆಷಲ್ ರಿಕ್ವೆಸ್ಟು, ಗ್ರಾಮೀಣ ಪ್ರದೇಶದಂಥ ಒಂದು ಶಾಲೆಗೆ ನಿಮ್ಮ ಸಪೋರ್ಟ್ ಸಿಗಬೇಕು. ನಿಮ್ಮ ಸಪೋರ್ಟ್ ಸಿಕ್ಕಿ ಶಾಲೆ ಅಭಿವೃದ್ಧಿ ಆದರೆ 5 ಲಕ್ಷದಿಂದ 10 ಲಕ್ಷ ನಾನು ಬಜೆಟ್ಟು ಪತ್ರಿಕಾ ಮಾಧ್ಯಮದವರಿಗೆ ಕೊಡ್ತೇನೆ ಅಂತೇಳಿ ಈ ವೇದಿಕೆಯಲ್ಲಿ ಜ್ಞಾನಾಗಮನ ವಿಕಾಸ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನಗೆ ದೊಡ್ಡ ಆಸೆ ಇದೆ. ಆ ಆಸೆ ಮುಟ್ಟಬೇಕಾದರೆ, ನನಗೆ ಗುರಿ ಮುಟ್ಟಬೇಕಾದರೆ ನನಗೆ ಮೂಲ ಸೌಕರ್ಯ ಹಣದ ವ್ಯವಸ್ಥೆ ಆಗಬೇಕು. ಹಾಗಾಗಿ ಮುಂದಿನ ವರ್ಷದಲ್ಲಿ ನಾನು ಹಾಸ್ಟೆಲ್ ವ್ಯವಸ್ಥೆ ಸುಧಾ ಮಾಡ್ತೇನೆ. ಹಾಸ್ಟೆಲ್ ಮಾಡಿದರೆ ನನಗೆ 3,000 ರಿಂದ 4,000 ಮಕ್ಕಳು ಮಾಡುವಂಥ ದೊಡ್ಡ ಕೆಪಾಸಿಟಿ ನನಗಿದೆ. ಯಾಕಂದರೆ ರೂಪ್ಸಾ ಕರ್ನಾಟಕ ನಾನು ಅಧ್ಯಕ್ಷ, ಇಡೀ ಕರ್ನಾಟಕ ಸ್ಟೇಟ್ ಇದು ವೈಸ್ ಪ್ರೆಸಿಡೆಂಟು. ನಾನೇ ಎಷ್ಟೇ ಮಕ್ಕಳಿಗೆ ಹಾಸ್ಟೆಲಿಗೋಸ್ಕರ ಬೇರೆ ಶಾಲೆಗೆ ಕಳಿಸ್ತಾ ಇದ್ದೇನೆ. ಅಂಥ ವ್ಯವಸ್ಥೆ ಮುಂದಿನ ವರ್ಷದಲ್ಲಿ ನಾನು ಮಾಡಿ ತೋರಿಸ್ತೇನೆ. ಹಾಗಾಗಿ ಉದಯವಾಣಿ ಪತ್ರಿಕೆಯವರಿಗೆ ನನ್ನ ಒಂದು ಅಭಿನಂದನೆ. ಮುಂದಿನ ದಿನಗಳಲ್ಲಿ ನನ್ನ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಗುವಂಥ ಒಂದು ದೊಡ್ಡ ಕೆಲಸ ಉದಯವಾಣಿ ಪತ್ರಿಕೆಯವರು ಒಳ್ಳೆಯ ನ್ಯೂಸ್ ಹಾಕಿ ಮಾಡಬೇಕು ಅಂತ ಒಂದು ಕೆಲಸ ಈ ಪತ್ರಿಕಾ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅವ್ರು ಬಂದದಕ್ಕೆ ನಾನು ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸೇರಿಸಿ, ಮಕ್ಕಳಿಗೂ ಅಭಿನಂದನೆ ಹೇಳಿ, ಪೋಷಕರಿಗೂ ಅಭಿನಂದನೆ ಹೇಳಿ, ಮುಂದಿನ ಗುರಿ ಜ್ಞಾನ ಆಗಮನ ವಿಕಾಸ ಆಗ್ತದೆ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತೇನೆ ಅಂತ ಹೇಳಿ ನನ್ನ ಮಾತು ಮುಚ್ಚಿ. ಜೈ ಹಿಂದ್, ಜೈ ಕರ್ನಾಟಕ.